ಬೈಬಲ್ ಜೆನಿಸಿಸ್ ಚಾಪ್ಟರ್ 1 ಅಲ್ಲಿ 7th ಡೇ ವರೆಗೂ ಯೂನಿವರ್ಸ್ ಕ್ರಿಯೇಷನ್ ಆಗೋದನ್ನ ಇಲ್ಲಿ ಸಿಂಬಾಲಿಕಲಿ ಕ್ಯಾರೆಕ್ಟರ್ಸ್ಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಡೇ 1 ಕ್ರಿಯೇಷನ್ ಲೈಟ್, ಡೇ 2 ಸ್ಕೈ ಅಂಡ್ ವಾಟರ್ಸ್, ಡೇ 3 ಲ್ಯಾಂಡ್, ಸೀಸ್, ಪ್ಲಾಂಟ್ಸ್ ಅಂಡ್ ಟ್ರೀಸ್, ಡೇ 4 ಸನ್, ಮೂನ್ ಅಂಡ್ ಸ್ಟಾರ್ಸ್, ಡೇ 5 ಬರ್ಡ್ಸ್ ಅಂಡ್ ಸೀ ಕ್ರೀಚರ್ಸ್, ಡೇ 6 animals and humans, day 7 God rests. But glimpse ಅಲ್ಲಿ 8th day devil was born ಅನ್ನೋ ರೆಫರೆನ್ಸು ಬೈಬಲ್ ಅಲ್ಲೇ ಇಲ್ಲ. ದಾಟ್ಸ್ ಪ್ರಶಾಂತ್ ನೀಲ್ಸ್ ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್. 8th ಡೇ ಅಲ್ಲಿ ಮಾನ್ಸ್ಟರ್ ಕ್ರಿಯೇಟ್ ಆಗಿದ್ದು ಅನ್ನೋದನ್ನ ಆಡ್ ಮಾಡಿದ್ದಾರೆ. ಆ ಮಾನ್ಸ್ಟರ್ ಹೆಸರೇ ಲೂಗರ್, ಮೀನಿಂಗ್ ಎ ಫೇಮಸ್ ಜರ್ಮನ್ ಸೆಮಿ ಆಟೋಮೆಟಿಕ್ ಪಿಸ್ತೂಲ್ ಯೂಸ್ಡ್ ಇನ್ ವರ್ಲ್ಡ್ ವಾರ್ 1 and 2. NTRಗೆ ನೇಮ್ ಕೂಡ ವೆಪನ್ ಹೆಸರೇ. ಈ ಶಾಟ್ ಅಲ್ಲಿ ಡೆಡ್ ಬಾಡೀಸ್ ಮೇಲೆ ನಿಂತ್ಕೊಂಡಿರೋ ಫೀಲ್ ಆಗತ್ತೆ, ಯಾಕೆಂದ್ರೆ ನೀಲ್ ಹೀರೋಸ್ ಯಾವಾಗ್ಲೂ ಡಿಸ್ಟ್ರಕ್ಷನ್ ಇಂದ ರೈಸ್ ಆಗ್ತಾರೆ. ರಾಕಿ ಗೋಲ್ಡ್ ಮೇಲೆ ರೈಸ್ ಆದ್ರೆ ದೇವ ವೈಲೆನ್ಸ್ ಮೇಲೆ ರೈಸ್ ಆಗೋದು. ಬಟ್ ಲೂಗರ್ ಕಾರ್ಪ್ಸಸ್ ಮೇಲೆ ರೈಸ್ ಆಗ್ತಾನೆ, ಅಂದ್ರೆ ಇಮೋಷನಲಿ ಅವನು ಆಲ್ರೆಡಿ ಡೆಡ್ ಆಗಿರ್ಬೋದು. ಡೈರೆಕ್ಟರು ಇಂಟೆನ್ಷನಲಿ NTRನ ಹ್ಯೂಮನ್ ತರ ತೋರಿಸಿಲ್ಲ, ಆಲ್ಮೋಸ್ಟ್ ಡ್ರ್ಯಾಗನ್ ತರ ಡಿಸ್ಟ್ರಕ್ಟಿವ್, ಫೈರ್ ಬ್ರೀತಿಂಗ್ ಅಂಡ್ ಸಿಂಬಲ್ಸ್ ಆಫ್ ಕೇಯಾಸ್ ತರ ತೋರಿಸಿದ್ದಾರೆ. ನಮಸ್ಕಾರ ಕರುನಾಡಿಗೆ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಮಿಸ್ ಮಾಡಬೇಡಿ. ಪ್ರಶಾಂತ್ ನೀಲ್ ಅವರ ಡ್ರ್ಯಾಗನ್ ಗ್ಲಿಮ್ಸ್ ನೋಡಿದ್ಮೇಲೆ ಇದು ಗ್ಲಿಮ್ಸ್ ಅಲ್ಲ, ವಾರ್ನಿಂಗ್ ತರ ಫೀಲ್ ಆಯ್ತು. ಯಾಕೆಂದ್ರೆ ಈ ವರ್ಲ್ಡ್ ಅಲ್ಲಿ ಹೀರೋಸ್ ಇಲ್ಲ, ಓನ್ಲಿ ಮಾನ್ಸ್ಟರ್ಸ್ ಮಾತ್ರ ಇದ್ದಾರೆ. ಅಂಡ್ ಮೋಸ್ಟ್ ಡೇಂಜರಸ್ ಡೀಟೇಲ್ ಏನಂದ್ರೆ ಸರ್ಫೇಸ್ ಲೆವೆಲ್ ಅಲ್ಲಿ ಇದು ಗ್ಯಾಂಗ್ಸ್ಟರ್ ಸ್ಟೋರಿ ತರ ಕಾಣ್ಬೋದು, ಆದ್ರೆ ಅಂಡರ್ನೀತ್ ಅಲ್ಲಿ ಮೈಥಾಲಜಿ, ಡ್ರಗ್ ಎಂಪೈರ್, ಕೊಲೋನಿಯಲ್ ಪೊಲಿಟಿಕ್ಸ್ ಇವೆಲ್ಲ ಮಿಕ್ಸ್ ಆಗಿರೋ ಡಾರ್ಕ್ ಯೂನಿವರ್ಸ್ ತರ ಫೀಲ್ ಆಗ್ತಾ ಇದೆ. ಒಂದ್ ಶಾಕಿಂಗ್ ಡೀಟೇಲ್ ರಿವೀಲ್ ಆಗತ್ತೆ, ಅದು ಡ್ರಗ್ ಬಗ್ಗೆ. ಇಮಿಡಿಯೇಟ್ ಕ್ವೆಶನ್ ರೈಸ್ ಆಗೋದು, ವೈ ಅಫ್ಘಾನಿಸ್ತಾನ್ ಅಂಡ್ ಗೋಲ್ಡನ್ ಟ್ರಯಾಂಗಲ್, ವೈ 1967, ವೈ ಓಪಿಯಂ ಬ್ಯಾಕ್ ಡ್ರಾಪ್ ಅಂತ. ನೀಲ್ ಅವರು ಮಿತ್ನ ಹಿಸ್ಟ್ರಿ ಜೊತೆ ಕನೆಕ್ಟ್ ಮಾಡೋದ್ರಿಂದ ಆಟೋಮೆಟಿಕಲಿ ಆಡಿಯನ್ಸ್ ಸ್ಟೋರಿ ವರ್ಲ್ಡ್ ನ ಬಿಲೀವ್ ಮಾಡ್ತಾರೆ, KGF ತರ. ಬಟ್ ಆಕ್ಚುಯಲ್ ಫ್ಯಾಕ್ಟ್ ಏನಂದ್ರೆ ಬ್ರಿಟಿಷರ್ಸು ಇಂಡಿಯನ್ನ ರೂಲ್ ಮಾಡ್ಬೇಕಾದ್ರೆ ಓಪಿಯಂನ ಬೆಂಗಾಲ್ ಮತ್ತೆ ಬಿಹಾರ್ ರೀಜನ್ ಅಲ್ಲೂ ಕಲ್ಟಿವೇಟ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ರು. ಅನಿಲ್ ಕಪೂರ್ ನಾರ್ಕೋಟಿಕ್ಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಬಟ್ ಕ್ವೆಶನ್ ಏನಂದ್ರೆ ಅಫ್ಘಾನ್ ಟ್ರೇಡರು ಅಫ್ಘಾನ್ ಅಸಾಸಿನ್ ಆದ ಲೂಗರ್ ಬಗ್ಗೆ ಯಾಕೆ ಹಾಕೊಡ್ತಾ ಇದ್ದಾನೆ? ಮೇ ಬಿ ಆ ಅಫ್ಘಾನ್ ಅಸಾಸಿನ್ ಇನ್ ಚೀಫ್ ಆಗಿದ್ದ ಲೂಗರ್ ಅವರನ್ನೇ ಎದುರಾಕೊಂಡು ಡಾಮಿನೇಟ್ ಮಾಡ್ತಾನೆ ಅನ್ಸತ್ತೆ ಸ್ಟೋರಿಲಿ. ದಾಟ್ ಚೇಂಜಸ್ ಎಂಟೈರ್ ಸ್ಟೋರಿ ಇಮೋಷನಲಿ. ಅಂಡ್ ಒನ್ ಮೋರ್ ಮಿಸ್ಟ್ರಿ, ಸೊಮಾಲಿಯಾ ಅಂಡ್ ಆಫ್ರಿಕನ್ ಕೋಸ್ಟಲ್ ಅಟ್ಮಾಸ್ಫಿಯರ್ ಯಾಕೆ? ಪಾಸಿಬಲ್ ಆನ್ಸರ್ಸು ಗ್ಲೋಬಲ್ ಸ್ಮಗ್ಲಿಂಗ್. ಸೊ ನೀಲ್ ಇಲ್ಲಿ ಲೋಕಲ್ ಗ್ಯಾಂಗ್ ವಾರ್ ಮಾಡ್ತಾ ಇಲ್ಲ, ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಶಾಡೋ ಎಕಾನಮಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಹಾನೆಸ್ಟ್ಲಿ ಸ್ಪೀಕಿಂಗ್, ಸಮ್ ಆಡಿಯನ್ಸ್ ಆಲ್ರೆಡಿ KGF ಪ್ಲಸ್ ಸಲಾರ್ ವೈಬ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇ ಅಲ್ವಾ ನೀಲ್ದು ಸಿನಿಮ್ಯಾಟಿಕ್ DNA, ಏನು ಮಾಡಕ್ಕಾಗಲ್ಲ. ಡಿಫ್ರೆನ್ಸ್ ಏನು ಅಂದ್ರೆ KGF ಹೀರೋಯಿಕ್, ಸಲಾರ್ ಇಮೋಷನಲ್, ಬಟ್ ಡ್ರ್ಯಾಗನ್ ಡಿಸ್ಟರ್ಬಿಂಗ್. ಫೈನಲ್ ಕ್ವೆಶನ್, ಈ ಶಾರ್ಟ್ ಅಲ್ಲಿ ಇಮೋಷನ್ನು ತುಂಬಾನೇ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಒಂಚೂರಾದ್ರೂ ಕ್ಲೂ ಗೊತ್ತಾಗ್ಬೇಕು ಅಂದ್ರೆ ನೆಕ್ಸ್ಟ್ ಟೀಸರೋ ಅಥವಾ ಟ್ರೈಲರೋ ಬರಲೇಬೇಕು. ಡ್ರ್ಯಾಗನ್ನು NTR ಕೆರಿಯರ್ ಅಲ್ಲೇ ಮೋಸ್ಟ್ ಡೇಂಜರಸ್ ರೋಲ್ ಅನ್ಸುತ್ತೆ. ಅಕಸ್ಮಾತ್ ನಾನು ಯಾವ್ದಾದ್ರು ಹಿಡನ್ ಡೀಟೇಲ್ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಇಂಥ ಸಿನಿಮ್ಯಾಟಿಕ್ ಬ್ರೇಕ್ ಡೌನ್ಸ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.